ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತು ನಡೆದಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಈ ಒಂದು ವಿಡಿಯೋ ಬಂದುಬಿಟ್ಟು ನಮ್ಮ ದ್ವಿತೀಯ PUCಯ ಸೈನ್ಸ್ ವಿದ್ಯಾರ್ಥಿಗಳಿಗೆ ಬಹಳ ಹೆಲ್ಪ್ ಆಗಲಿದೆ. ಯಾಕಂದರೆ ಗಣಿತ ಓದುವಂಥದ್ದು ಅವರೇ. ಎನಿಹೋ ಹಾಗೂ ಬೇರೆಯವ್ರಿಗೆ ಏನೋ ವೇಸ್ಟು ಅಂತ ಅನ್ಕೋಬೇಡಿ. ಅಟ್ಲೀಸ್ಟ್ 2 ಅಥವಾ 3 ನಿಮಿಷಗಳ ಕಾಲ ವಾಚ್ ಮಾಡಿದರೆ, ನಾನೇನಿಲ್ಲಿ ಕೀ ಆನ್ಸರ್ ಕೊಡ್ತಾ ಇಲ್ಲ, ನಿಮಗೆ ಸಂಪೂರ್ಣವಾಗಿ ಯೂನಿಟ್ ಟೆಸ್ಟು ಹಾಗೂ ನಿಮ್ಮ ಪ್ರಿಪೇಟರಿ ಬಗ್ಗೆ ಇನ್ಫಾರ್ಮೇಷನನ್ನು ನೀಡ್ತಾ ಇರ್ತೇನೆ. ಈ ಒಂದು ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ನವರು ಈ ಪ್ರಶ್ನೆ ಪತ್ರಿಕೆಗಳನ್ನು ಕಾಪಿ ಮಾಡಿಕೊಳ್ತಾರೆ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 40 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನೀವು ಯೂನಿಟ್ ಟೆಸ್ಟ್ 2ನಲ್ಲಿ 40 ಔಟ್ ಆಫ್ 40 ತಗೊಂಡ್ರೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನಿಮ್ಮ ಹಿಂದಿ, ಸಂಸ್ಕೃತ, ಈ ರೀತಿಯಾಗಿ ವಿತೌಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟು 40ಕ್ಕೆ 40 ತಗೊಂಡ್ರೆ ನಿಮ್ಮ ಇಂಟರ್ನಲ್ ಅಂಕ ಹೆಚ್ಚಿಗೆ ಆಗುತ್ತೆ. ಕೇವಲ ಇದೇ ಒಂದು ಯೂನಿಟ್ ಟೆಸ್ಟಲ್ಲಿ 40ಕ್ಕೆ 40 ತಗೊಂಡ್ರೆ 10ಕ್ಕೆ 5 ಮಾರ್ಕ್ಸ್ ಬರುತ್ತೆ. ನಿಮಗೆ ಹೇಗೆ ಬರುತ್ತೆ, ಏನು ಬರುತ್ತೆ ಎಲ್ಲದೂ ಕೂಡ ನಿಮಗೂ ಕೂಡ ಗೊತ್ತಿರುವಂಥದ್ದೇ. 8 ಅಂಕಗಳನ್ನು ತಾವುಗಳು ಒಂದು ಯೂನಿಟ್ ಟೆಸ್ಟಲ್ಲಿ 8 ಅಂಕಕ್ಕೆ 1 ಇಂಟರ್ನಲ್ ಮಾರ್ಕ್ಸು ಕ್ರೆಡಿಟ್ ಆಗುತ್ತೆ. ಹಾಗಾಗಿಯೇ ಸಮಯವನ್ನು ವ್ಯರ್ಥ ಮಾಡಿದ ಹಾಗೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ನಿಮ್ಮ ಎಕ್ಸಾಮಲ್ಲಿ ತೆಗೀರಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸರ್, ನಮಗೆ ಸೆಕೆಂಡ್ ಇಯರ್ PUCಗೆ ಇದೊಂದೇ ಒಂದು ಪೇಪರ್ ಸಾಕಾಗಲ್ಲ ಅಂತ ಅನ್ನೋರು ದಯವಿಟ್ಟು ನಾವು ಈಗಾಗಲೇ 4 ಪ್ರಶ್ನೆ ಪತ್ರಿಕೆಗಳನ್ನು ಬೇರೆ ಬೇರೆ ಜಿಲ್ಲೆಯದ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲದೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಹೇಗೆ ಸರ್ ಔಟ್ ಆಫ್ ಔಟ್ ತೆಗಿಬೇಕು ಅದು ಇದು ಅಂತ ಕೇಳೋದಾದರೆ ತಾವುಗಳು ಪ್ರಶ್ನೆಗಳು ಒಂದೇ ಒಂದು ಉತ್ತರ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಕರಿತೀವಿ. ಹಾಗಾಗಿ ದಯವಿಟ್ಟು ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ಬರೆದು ಕಲಿತ್ರೆ ನಾವು ಅಪ್ಲೋಡ್ ಮಾಡಿರುವಂಥ 4 ಪ್ರಶ್ನೆಗಳನ್ನು ಅದನ್ನು ಅಷ್ಟೇ ನೀವು ಮಾಡಿದ್ದೇ ಆದರೆ 40ಕ್ಕೆ 40 ಅಂತೂ ಫಿಕ್ಸ್ ಸರ್. ಇಷ್ಟು ನಾನು ನಿಮಗೆ ಹೇಳಬಲ್ಲೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ ಎಕ್ಸಾಮನ್ನು. ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಎಲ್ಲರಿಗೂ ಕೂಡ ಗೊತ್ತು, ಈಗಾಗಲೇ ಪರಿಚಯವಾಗಿದ್ದೇವೆ. ಇದು ನಮ್ಮ ಯೂಟ್ಯೂಬ್ ಚಾನಲಿನ ಹೆಸರು ಹಾಗೂ ಕೆಳಗಡೆ ಕಾಣುತ್ತಿರುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳು, ಇಂಪಾರ್ಟೆಂಟ್ ಮೆಟೀರಿಯಲ್ಲು ಹಾಗೂ ಟೈಮ್ ಟೇಬಲು, ಯೂನಿಟ್ ಟೆಸ್ಟು ಹಾಗೂ ನಿಮ್ಮ ಪ್ರಿಪೇಟರಿ ಎಕ್ಸಾಮು ಇದನ್ನು ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಅಮೂಲ್ಯವಾದ ಸಮಯ 3 ನಿಮಿಷಗಳ ಕಾಲ ನಮ್ಮ ಜೊತೆ ಇದ್ರಲ್ವ, ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಮೆಂಟ್ಸ್ ಮಾಡೋದು ಮರೆಯಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.